ನಮಸ್ಕಾರ. ಆತ್ಮೀಯ ವಯೋನಿಧಿ ಅಸ್ಟ್ರೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ಒಂದು ವಿಷಯದಲ್ಲಿ ಷಷ್ಟಾಷ್ಟಕ ದೋಷ ಅಂಥೇಳಿ ಒಂದು ಜಾತಕಗಳ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ದೋಷ ಬರುತ್ತೆ ಅಂತೇಳಿ ಹೇಳ್ತೀವಿ. ಷಷ್ಟಾಷ್ಟಕ ದೋಷ ಅಂದರೆ ಏನು ಅಂತಕ್ಕಂಥ ವಿಚಾರವನ್ನು ಮೊದಲಿಗೆ ತಿಳ್ಕೊಬೇಕಾಗತ್ತೆ. ಜ್ಯೋತಿಷ್ಯದಲ್ಲಿ ಇಬ್ಬರ ಅಂದರೆ ಹುಡುಗ ಅಥವಾ ಹುಡುಗಿ ಅಥವಾ ಗಂಡ ಹೆಂಡತಿಯರ ಚಂದ್ರ ರಾಶಿಗಳು 6ನೇ ಮನೆ 8ನೇ ಮನೆ, ಹುಡುಗಿಯ ಜಾತಕದಿಂದ ಹುಡುಗನ ಜಾತಕಕ್ಕೆ 8ನೇ ಮನೆ ಆಗಬಾರ್ದು. ಅದೇ ರೀತಿ ಹುಡುಗನ ಜಾತಕದಿಂದ 8ನೇ ಮನೆ ಅಥವಾ 6ನೇ ಮನೆಗೆ ಹುಡುಗಿಯ ಒಂದು ರಾಶಿ ಅಂತ ಹೇಳ್ತೀವಿ, ಆ ಒಂದು ರಾಶಿ ಬರಬಾರ್ದು ಅಂತೇಳಿ ಹೇಳ್ತೀವಿ. ಈ ರೀತಿ ಇರ್ತಕ್ಕಂಥ ಜಾತಕಗಳಲ್ಲಿ ಸಾಮಾನ್ಯವಾಗಿ ಕೆಲವರು ಕೇಳ್ತಾ ಇರ್ತೀರ, ಮದುವೆ ಆಯಿತು ಆದರೆ ಸಂಸಾರದಲ್ಲಿ ಸ್ವಲ್ಪ ಗೊಂದಲ, ಭಿನ್ನಾಭಿಪ್ರಾಯಗಳು, ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿದೆ, ಸಣ್ಣ ಪುಟ್ಟ ಜಗಳ ಆಗ್ತಾಯಿದೆ ಅಂಥೇಳಿ ಕಾಮನ್ನಾಗಿ ಎಲ್ಲ ಕೇಳ್ತಾ ಇರ್ತೀರಿ. ಈ ಒಂದು ಸಮಸ್ಯೆ ಬರೋದಕ್ಕೆ ಮುಖ್ಯ ಕಾರಣ ಈ ಒಂದು ಷಷ್ಟಾಷ್ಟಕ ದೋಷ ಅಂದರೆ ತಪ್ಪಾಗಲ್ಲ. ಕಾರಣ ಈ ಒಂದು ಷಷ್ಟಾಷ್ಟಕ ದೋಷ ಅಂದಾಗ ಹುಡುಗಿಯ ಜಾತಕದಿಂದ ಹುಡುಗಿಯ ರಾಶಿಯಿಂದ ಹುಡುಗನ ರಾಶಿ 6ನೇ ಮನೆ ಅಥವಾ 8ನೇ ಮನೆ ಆಗಬಾರದು. ಅದೇ ರೀತಿ ಹುಡುಗನ ಜಾತಕದಿಂದ ಹುಡುಗಿಯ ಜಾತಕ ರಾಶಿ ನೋಡಿದಾಗ 6ನೇ ಮತ್ತು 8ನೇ ಮನೆ ಬಂದಾಗ ಈ ರೀತಿಯ ಒಂದು ಸಮಸ್ಯೆ ಅಂತಕ್ಕಂಥದ್ದು ಬರುತ್ತೆ. ಈ ರೀತಿ ಸಮಸ್ಯೆ ಬಂದಾಗ ದಾಂಪತ್ಯ ಜೀವನದಲ್ಲಿ ಒಂದು ಭಿನ್ನಾಭಿಪ್ರಾಯಗಳು ಹೆಚ್ಚಾಗತ್ತೆ ಅಂತೇಳಿ ಜ್ಯೋತಿಷದ ಪ್ರಕಾರ ಹೇಳ್ತೀವಿ. ಮತ್ತು ಒಂದು ಸಣ್ಣ ಪುಟ್ಟ ಜಗಳಗಳು ವಿಕೋಪಕ್ಕೆ ಹೋಗಿ ಸ್ವಲ್ಪ ಜಾಸ್ತಿಯಾಗಿ ಆಚೆ ಬರ್ತಕ್ಕಂಥ ಒಂದು ಸನ್ನಿವೇಶ ಕೂಡ ಇದರಿಂದ ಆಗುತ್ತೆ. ಮತ್ತು ಒಬ್ಬರ ಒಂದು ಮನೋಭಾವವನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಅಂತೇಳಿ ಹೇಳ್ಬೋದು. ಕಾರಣ ಜೀವನದಲ್ಲಿ ಕೆಲವು ಅಡೆತಡೆಗಳು ಎದುರಾಗ್ತಾನೆ ಇರುತ್ತೆ. ಏನೇ ಮಾಡಿದರೂ ಈ ಗಂಡ ಹೆಂಡತಿಯರ ಮಧ್ಯೆ ಮನಸ್ತಾಪ ಅಂತಕ್ಕಂಥದ್ದು ಕಮ್ಮಿ ಆಗೋದಿಲ್ಲ ಅಂಥೇಳಿ ವಿಚಾರಗಳನ್ನು ಈ ಮೂಲಕವಾಗಿ ನಾವು ತಿಳ್ಕೊಬೋದು. ಈ ರೀತಿ ಇದ್ದ ಜಾತಕಗಳನ್ನು ಮದುವೆ ಮೊದಲು ಪರಿಶೀಲನೆಯನ್ನು ಮಾಡಿ ಈ ಷಷ್ಟಾಷ್ಟಕ ದೋಷ ಇದೆಯಾ ಇಲ್ವಾ ಅಂಥದ್ದನ್ನು ಖಚಿತವನ್ನು ಮಾಡಿ ಖಚಿತಪಡಿಸಿಕೊಂಡು ನಂತರ ಮದುವೆ ಆಗ್ತಕ್ಕಂಥದ್ದು ತುಂಬ ಒಳ್ಳೆಯ ತೀರ್ಮಾನ, ಒಳ್ಳೆಯ ನಿರ್ಧಾರ ಅಂಥೇಳಿ ಹೇಳ್ಬೋದು. ಕಾರಣ ಏನಪ್ಪ ಅಂದರೆ ಈ ರೀತಿಯ ಒಂದು ದೋಷಗಳಿದ್ದಾಗ ಸಾಕಷ್ಟು ಜಾತಕಗಳನ್ನು ಪರಿಶೀಲನೆಯನ್ನು ಮಾಡಿದ್ದೀವಿ. ಈ ಗಂಡ ಹೆಂಡತಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಪ್ರಕೋಪಕ್ಕೆ ಹೋಗಿ ಈ ವಿಚ್ಛೇದನ ಅಂತಕ್ಕಂಥ ಒಂದು ಸಮಸ್ಯೆಯನ್ನು ತಂದುಕೊಡುತ್ತೆ ಈ ಒಂದು ಷಷ್ಟಾಷ್ಟಕ ದೋಷ ಅನ್ನೋದು ಹೇಳ್ಬೋದು. ಸಾಕಷ್ಟು ಜಾತಕಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣ ವಿಷಯನೇ ಅಂತ ಅಂದ್ಕೊಳ್ತೀವಿ. ಆದರೆ ಈ ಒಂದು ಷಷ್ಟಾಷ್ಟಕ ದೋಷ ಅಂತ ಬಂದಾಗ ಗಂಡ ಹೇಳ್ತಕ್ಕಂಥ ಮಾತನ್ನು ಹೆಂಡತಿ ಕೇಳೋದಿಲ್ಲ, ಹೆಂಡತಿ ಹೇಳ್ತಕ್ಕಂಥ ಮಾತನ್ನು ಗಂಡ ಕೇಳೋದಿಲ್ಲ. ಸಣ್ಣ ಸಣ್ಣ ಒಂದು ವಿಷಯಕ್ಕೆ ಮನೆಯಲ್ಲಿ ಪ್ರತಿನಿತ್ಯ ಗಲಾಟೆ ಮಾಡ್ಕೊಳ್ತಾ ಇರ್ತಾರೆ. ಈ ಒಂದು ಗಲಾಟೆಯಿಂದ ಆ ಗಂಡ ಹೆಂಡತಿಯರಲ್ಲಿ ಮನಸ್ಸು ಕೆಟ್ಟು ಒಂದು ವಿಚ್ಛೇದನಕ್ಕೆ ಹೋಗ್ತಕ್ಕಂಥ ಸಂಭವ ಹೆಚ್ಚಾಗಿ ಕಂಡುಬರುತ್ತೆ. ಅದಕ್ಕೆ ಜಾತಕಗಳ ಪರಿಶೀಲನೆ ಮಾಡ್ತಕ್ಕಂಥ ಪ್ರಾರಂಭದಲ್ಲಿ ಈ ರೀತಿಯ ಹುಡುಗನ ಜಾತಕದಿಂದ 6, 8ನೇ ಮನೆ ಹುಡುಗಿಯ ರಾಶಿ ಆಗಿದೆಯಾ ಅಥವಾ ಹುಡುಗಿಯ ರಾಶಿಯಿಂದ ಹುಡುಗನ ಜಾತಕಕ್ಕೆ 6ನೇ 8ನೇ ಮನೆ ಬಂದಿದೆಯಾ ಅಂತಕ್ಕಂಥದ್ದನ್ನು ಖಚಿತಪಡಿಸಿಕೊಳ್ಳಿ. ಜಾತಕ ಪರಿಶೀಲನೆ ಮಾಡ್ತಕ್ಕಂಥ ಬಿಫೋರ್ ನಾವು ಕೇವಲ ನಕ್ಷತ್ರವನ್ನು ನೋಡಿ ಇಷ್ಟು ಗಣಗಳು ಬಂದಿದೆ ಚೆನ್ನಾಗಿದೆ ಅಂದ್ಕೊಂಡು ಮದುವೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ಅದು ತಪ್ಪು ಕಲ್ಪನೆ. ಒಂದು ರೀತಿ ಅಷ್ಟನ್ನು ನೋಡಿ ಮದುವೆ ಆದರೆ ಸಾಕಾಗುವುದಿಲ್ಲ. ಈ ರೀತಿಯ ಕೆಲವು ಸೂಕ್ಷ್ಮ ವಿಚಾರಗಳನ್ನು ಜಾತಕದಲ್ಲಿ ಪರಿಶೀಲನೆ ಮಾಡ್ತಕ್ಕಂಥದ್ದು ತುಂಬ ಅತ್ಯಗತ್ಯ ಅಂತಕ್ಕಂಥ ವಿಚಾರವನ್ನು ನಾವು ಮನದಟ್ಟು ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದ ಪಕ್ಷದಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿಗಳನ್ನು ಸಾಲವನ್ನು ಮಾಡಿ ಮದುವೆಯನ್ನು ಅದ್ಧೂರಿಯಾಗಿ ಮಾಡ್ತಕ್ಕಂಥ ಸಂದರ್ಭವನ್ನು ನೋಡ್ತೀವಿ. ಆದರೆ ಮದುವೆ ಆದ ನಂತರದಲ್ಲಿ ಆ ಒಂದು ಗಂಡ ಹೆಂಡತಿಯರು
ಸಂತೋಷವಾಗಿದ್ದರೆ ಅವರ ತಂದೆ ತಾಯಿಗೂ ತುಂಬ ಸಂತೋಷ ಇರುತ್ತೆ. ಆದರೆ ವಿಕೋಪಕ್ಕೆ ಹೋಗಿ ವಿಚ್ಛೇದನಕ್ಕೆ ಹೋಗಿ ಅಲ್ಲಿ ಗಲಾಟೆಯನ್ನು ಮಾಡಿ ಆಚೆ ಬರ್ತಕ್ಕಂಥ ಸನ್ನಿವೇಶಗಳು ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಹಾಗಾಗಿ ಮದುವೆ ಆಗ್ತಕ್ಕಂಥ ಬಿಫೋರ್ ಜಾತಕಗಳ ಪರಿಶೀಲನೆ ಅತ್ಯಗತ್ಯ ಅಂತಕ್ಕಂಥದ್ದನ್ನು ಮರೆಯಬಾರದು. ಮತ್ತು ಈ ಒಂದು ರಾಶಿಯಿಂದ ರಾಶಿಯನ್ನು 6, 8 ಷಷ್ಟಾಷ್ಟಕ ಆಗ್ತಕ್ಕಂಥ ದೋಷ ಬರುತ್ತೆ. ಅದೇ ರೀತಿ ಕೆಲವು ರೀತಿಗಳಲ್ಲಿ ಲಗ್ನದಿಂದ ಲಗ್ನ 6 ಮತ್ತು 8ನೇ ಮನೆ ಬಂದಾಗ ಸ್ವಲ್ಪ 50 ಭಾಗ ದೋಷ ಇರುತ್ತೆ ಅಂತೇಳಿ ಕೆಲವು ಗ್ರಂಥಗಳಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಮೊದಲಿಗೆ ಇರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ರಾಶಿಯಿಂದ ರಾಶಿ, ಹುಡುಗನ ರಾಶಿ ಹುಡುಗಿಯ ರಾಶಿಯನ್ನು ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 6, 8ನೇ ಮನೆಯಲ್ಲಿ ಆ ರಾಶಿಗಳು ಬರಬಾರದು ಅಂತಕ್ಕಂಥ ವಿಚಾರವನ್ನು ಮನದಟ್ಟು ಮಾಡಿಕೊಂಡು ಮದುವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದಲ್ಲ ಎರಡು ಸಲ ಈ ಯೋಚನೆಯನ್ನು ಮಾಡಿ ಜಾತಕಗಳ ಪರಿಶೀಲನೆಯನ್ನು ಮಾಡಿ ಮದುವೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತೇಳಿ ಈ ಒಂದು ಜಾತಕದ ಪರಿಶೀಲನೆಯ ವಿಚಾರಗಳಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಅಂತ ತಿಳ್ಕೊಬೋದು. ಇಲ್ಲ ಅಂದ ಪಕ್ಷದಲ್ಲಿ ಸಮಸ್ಯೆ ಹೆಚ್ಚಾಗಿ ಎಷ್ಟೋ ದೂರಿಂದ ಮದುವೆಗಳು ಮಾಡಿದ್ದರೂ ಸಹ ವಿಚ್ಛೇದನಕ್ಕೆ ಹೋಗಿ ಆಚೆ ಬರ್ತಕ್ಕಂಥ ಸಂದರ್ಭಗಳು ಹೆಚ್ಚಾಗಿರುತ್ತೆ. ನಾವು ಅಂದ್ಕೊಳ್ತೇವೆ ಜಾತಕ ಪರಿಶೀಲನೆ ಮಾಡಿದ್ದೀವಿ, 34 ಗುಣ ಬಂತು, 36 ಗುಣ ಬಂತು, 28 ಈ ರೀತಿ ಗುಣಗಳು ಬಂತು, ಆದರೂ ಯಾಕೆ ಈ ರೀತಿಯ ಸಮಸ್ಯೆಗಳಾಗ್ತಾ ಇದೆ ಅಂದಾಗ ಆ ಗುಣಗಳು ಅಂತಕ್ಕಂಥದ್ದು ಕೇವಲ ನಕ್ಷತ್ರದಿಂದ ಟ್ಯಾಲಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದು ಹೆಚ್ಚು ಬಂದರೂ ಸಹ ಇಲ್ಲಿ ಆ ಷಷ್ಟಾಷ್ಟಕ ದೋಷ ಅಂತ ಇದ್ದಾಗ ಯಾರೂ ಏನು ಮಾಡೋದಕ್ಕಾಗೋದಿಲ್ಲ. ಆ ಒಂದು ವಿಚ್ಛೇದನಕ್ಕೆ ಹೋಗ್ತಕ್ಕಂಥ ಸಂದರ್ಭ ಅಥವಾ ಗಲಾಟೆಯ ಜೀವನವನ್ನು, ನೆಮ್ಮದಿಯನ್ನು ಕಳೆದುಕೊಳ್ತಕ್ಕಂಥ ಜೀವನವನ್ನು ಆ ದಂಪತಿಗಳು ಎದುರಿಸ್ತಾ ಇರ್ತಾರೆ. ಯಾರೆಲ್ಲ ಈ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅಂತಕ್ಕಂಥದ್ದನ್ನು ನೀವು ಕಾಮೆಂಟನ್ನು ಮಾಡಿ. ಅದಕ್ಕೆ ಮುಂದಿನ ಒಂದು ಸಂಚಿಕೆಯಲ್ಲಿ ಯಾವ ರೀತಿ ಪರಿಹಾರವನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ಇರ್ತೀವಿ. ನಮ್ಮ ಈ ಒಂದು ವಿಷಯಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ಲಿ ಆಗ್ತಾ ಇರ್ತಕ್ಕಂಥ ನಿರ್ಧಾರ ಏನಪ್ಪ ಅಂದರೆ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಮದುವೆ ಮಾಡಿಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯ ನಿರ್ಧಾರ ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ಹಾಗಾಗಿ ನಮ್ಮ ಈ ಒಂದು ವಿಡಿಯೋ ಇಷ್ಟ ಆಗಿದ್ದ ಪಕ್ಷದಲ್ಲಿ ಶೇರನ್ನು ಮಾಡಿ, ಲೈಕನ್ನು ಮಾಡಿ, ಕಾಮೆಂಟನ್ನು ಮಾಡಿ, ನಮ್ಮ ಪೇಜನ್ನು ಫಾಲೋ ಮಾಡಿ. ನಮಸ್ಕಾರ.